ರಾಮಲಿಂಗಾರೆಡ್ಡಿ ಖಾತೆ ಕ್ಯಾತೆ ಇನ್ನೂ ಕೂಡ ಬಗೆಹರಿದಿಲ್ಲ. ಕ್ಷಣಕ್ಕೊಂದು ಬೆಳವಣಿಗೆ ನಡೀತಾ ಇದೆ. ರಾಮಲಿಂಗಾರೆಡ್ಡಿ ಅವರ ಮನವೊಲಿಸುವಂತ ಪ್ರಯತ್ನಗಳು ಮುಂದುವರೆದಿದೆ. ಹೈಕಮಾಂಡ್ ಮನವೊಲಿಕೆಯ ಪ್ರಯತ್ನವನ್ನ ನಡೆಸ್ತಾ ಇದೆ. ನಿನ್ನೆ ರಾತ್ರಿ ಡಿ.ಕೆ. ಶಿವಕುಮಾರ್ ಅವರು ಮನವೊಲಿಕೆಯ ಪ್ರಯತ್ನವನ್ನ ಮಾಡಿದ್ರು. ಅದಾದ ನಂತರ ಇವತ್ತು ಬೆಳಿಗ್ಗೆ ಕೂಡ ನಡೀತು. ಈಗ ಮಾತುಕತೆ ಮುಂದುವರೆದಿದೆ. ಖಾತೆ ಗೊಂದಲವನ್ನ ಬಗೆಹರಿಸೋದಕ್ಕೆ ಉಸ್ತುವಾರಿ ಸುರ್ಜೇವಾಲಾ ಕಸರತ್ತನ್ನು ನಡೆಸ್ತಾ ಇದ್ದಾರೆ. ಸಚಿವ ಕೃಷ್ಣ ಬೈರೇಗೌಡ ಅವರಿಗೆ ಉಸ್ತುವಾರಿ ಸುರ್ಜೇವಾಲಾ ಬುಲಾವ್ ಕೊಟ್ಟಿದ್ದಾರೆ. ತಾಜ್ ವೆಸ್ಟ್ ಎಂಡ್ ಹೋಟೆಲ್ನಲ್ಲಿ ಸುರ್ಜೇವಾಲಾ ಹಾಗೂ ಕೃಷ್ಣ ಬೈರೇಗೌಡ ಚರ್ಚೆ ನಡೆಸಲಿದ್ದಾರೆ. ರಾಮಲಿಂಗಾರೆಡ್ಡಿಗೂ ಮುನ್ನ ಕೃಷ್ಣ ಬೈರೇಗೌಡ ಅವರಿಗೆ ಉಸ್ತುವಾರಿ ಬುಲಾವ್ ನೀಡಿದ್ದಾರೆ. ಸೊ ಹೀಗಾಗಿ ಕೃಷ್ಣ ಬೈರೇಗೌಡ ಅವರ ಜೊತೆಗೆ ಸುರ್ಜೇವಾಲಾ ಚರ್ಚೆಯನ್ನು ನಡೆಸಲಿದ್ದಾರೆ. ಅದಾದ ನಂತರ ರಾಮಲಿಂಗಾರೆಡ್ಡಿ ಅವರ ಜೊತೆಗೆ ಮತ್ತೊಂದು ಸುತ್ತಿನ ಮಾತುಕತೆ ನಡೆಯುತ್ತೆ. ಸಾಕಷ್ಟು ಕುತೂಹಲಕಾರಿ ಹಂತಕ್ಕೆ ಬಂದಿದೆ. ಈಗ ರಾಮಲಿಂಗಾರೆಡ್ಡಿ ಅವರು ಯಾವುದೇ ಒಂದು ಸಂದರ್ಭದಲ್ಲೂ ಕೂಡ ತಮ್ಮ ಪಟ್ಟನ್ನ ಸಡಿಲಿಸ್ತಾ ಇಲ್ಲ. ಅವ್ರದ್ದು ಒಂದೇ ಬೇಡಿಕೆ, ಬೆಂಗಳೂರು ನಗರಾಭಿವೃದ್ಧಿ ಖಾತೆಯ ಬೇಕು, ಬೇರೆ ಯಾವುದು ಕೂಡ ಬೇಡ ಅನ್ನುವಂಥದ್ದು ಅವರು ಸ್ಪಷ್ಟ ನಿಲುವು. ಬೇರೆ ಖಾತೆಯನ್ನು ನಾನು ನಿಭಾಯಿಸೋದಿಲ್ಲ, ಹಾಗಾಗಿ ರಾಜೀನಾಮೆಯನ್ನು ಕೊಟ್ಟಿದ್ದೀನಿ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಹಾಗಾಗಿ ಈಗ ಅವರ ಮನವೊಲಿಕೆಯ ಪ್ರಯತ್ನಗಳು ಕಂಟಿನ್ಯೂ ಆಗಿದೆ. ರಾಮಲಿಂಗಾರೆಡ್ಡಿ ಅವರು ಯಾವುದೇ ಒಂದು ಮನವೊಲಿಕೆಗೂ ಕೂಡ ಬರ್ತಾ ಇಲ್ಲ. ಹಾಗಾಗಿ ಖಾತೆಯನ್ನ ಅದಲು ಬದಲು ಮಾಡ್ತಾರ ಸಿಎಂ ಡಿ.ಕೆ. ಶಿವಕುಮಾರ್. ಕೃಷ್ಣ ಬೈರೇಗೌಡರ ಖಾತೆಯನ್ನ ರಾಮಲಿಂಗಾರೆಡ್ಡಿ ಅವರಿಗೆ ಕೊಡ್ತಾರೆ. ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನ ಹೊಂದಿರುವಂತ ಕೃಷ್ಣ ಬೈರೇಗೌಡ ಅವರು ಉಸ್ತುವಾರಿ ಸುರ್ಜೇವಾಲಾ, ಸಚಿವ ಕೃಷ್ಣ ಬೈರೇಗೌಡ ಚರ್ಚೆಯನ್ನು ನಡೆಸ್ತಾ ಇದ್ದಾರೆ. ಕೃಷ್ಣ ಬೈರೇಗೌಡ ಅವರ ಬದಲು ರಾಮಲಿಂಗಾರೆಡ್ಡಿ ಅವರಿಗೆ ಖಾತೆಯನ್ನ ನೀಡಲಾಗುತ್ತಾ. ಹಾಗಾದ್ರೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯ ಬೇಡಿಕೆಯನ್ನ ಇಟ್ಟಿರುವಂತಹ ರಾಮಲಿಂಗಾರೆಡ್ಡಿಗೆ ತಾವಿಟ್ಟಂತಹ ಬೇಡಿಕೆಯ ಆ ಒಂದು ಖಾತೆ ಸಿಗುತ್ತಾ? ಹಾಗಾದ್ರೆ ಕೃಷ್ಣ ಬೈರೇಗೌಡ ಅವರ ಜೊತೆಗೆ ಚರ್ಚೆ ನಡೆಸ್ತಾ ಇರುವ ಕಾರಣದಿಂದಾಗಿ, ಸುರ್ಜೇವಾಲಾ ಅವರು ಚರ್ಚೆ ನಡೆಸ್ತಾ ಇರುವ ಕಾರಣದಿಂದಾಗಿ ಈ ಕುತೂಹಲ ಈಗ ಕೆರಳಿಸ್ತಾ ಇದೆ. ನಿನ್ನೆವರೆಗೂ ಕೂಡ ಹೈಕಮಾಂಡ್ ಬಹಳಷ್ಟು ಖಡಕ್ಕಾಗಿ ಹೇಳಿತ್ತು, ಯಾವ ಖಾತೆಯನ್ನ ನೀಡಲಾಗಿದೆಯೋ ಅದನ್ನೇ ಕಂಟಿನ್ಯೂ ಮಾಡಬೇಕು, ಯಾವುದೇ ಒಂದು ಬದಲಾವಣೆ ಕೂಡ ಇಲ್ಲ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಹೇಳಿತ್ತು. ಒಂದು ವೇಳೆ ಅವರು ರಾಮಲಿಂಗಾರೆಡ್ಡಿ ಅವರು ಒಪ್ಪದೇ ಇದ್ರೆ ರಾಜೀನಾಮೆಯನ್ನ ಅಂಗೀಕರಿಸಿ ಅನ್ನುವಂಥ ಮಾತನ್ನು ಕೂಡ ರಾಹುಲ್ ಗಾಂಧಿ ಅವರು ರಾಜ್ಯ ನಾಯಕರಿಗೆ, ಅದರಲ್ಲೂ ಕೂಡ ಮುಖ್ಯಮಂತ್ರಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ರು ಅನ್ನುವಂಥದ್ದು ಸ್ಪಷ್ಟ ಆಗಿತ್ತು. ಆದ್ರೆ ಈಗಿನ ಬೆಳವಣಿಗೆ ನೋಡ್ತಾ ಇದ್ರೆ ಹೈಕಮಾಂಡೇ ಸಾಫ್ಟ್ ಆಯ್ತಾ? ಹಾಗಾದ್ರೆ ರಾಮಲಿಂಗಾರೆಡ್ಡಿ ಅವರು ತಮ್ಮ ಪಟ್ಟನ್ನ ಸಡಿಲಿಸ್ತಾ ಇಲ್ಲ. ಕೃಷ್ಣ ಬೈರೇಗೌಡ ಅವರು ಖಾತೆ ಬದಲಿಗೆ ಒಪ್ಪಿದ್ರೆ ಈ ಗೊಂದಲ ಅಂತ್ಯ ಆಗಬಹುದು. ಕೃಷ್ಣ ಬೈರೇಗೌಡ ನಿರ್ಧಾರಕ್ಕೆ ಈಗ ರಾಮಲಿಂಗಾರೆಡ್ಡಿ ಕಾದು ಕುಳಿತಿದ್ದಾರೆ. ತಾಜ್ ವೆಸ್ಟ್ ಎಂಡ್ ಹೋಟೆಲ್ನಲ್ಲೇ ರಾಮಲಿಂಗಾರೆಡ್ಡಿ ಅವರು ಕೂಡ ಇದ್ದಾರೆ. ರಾಮಲಿಂಗಾರೆಡ್ಡಿ ಬಿಟ್ಟು ಕೃಷ್ಣ ಬೈರೇಗೌಡ ಜೊತೆಗೆ ಪ್ರತ್ಯೇಕವಾಗಿ ಚರ್ಚೆಯನ್ನ ನಡೆಸಲಾಗ್ತಾ ಇದೆ. ರಾಮಲಿಂಗಾರೆಡ್ಡಿ ಬೇಡಿಕೆಯ ಬಗ್ಗೆ ಹೈಕಮಾಂಡ್ ಜೊತೆಗೆ ಡಿ.ಕೆ. ಶಿವಕುಮಾರ್ ಚರ್ಚೆಯನ್ನ ಮಾಡಿದ್ದು, ಜಲಸಂಪನ್ಮೂಲ ಖಾತೆ ಬದಲಾವಣೆ ಮಾಡುವಂತಹ ಸಾಧ್ಯತೆ ಇದೆ. ತಾಜ್ ವೆಸ್ಟ್ ಎಂಡ್ ನಲ್ಲಿ ಈಗ ಕೃಷ್ಣ ಬೈರೇಗೌಡ ಅವರ ಜೊತೆಗೆ ಚರ್ಚೆಯನ್ನು ನಡೆಸಲಾಗ್ತಾ ಇದೆ. ಕೃಷ್ಣ ಬೈರೇಗೌಡ ಅವರು ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನು ಹೊಂದಿದ್ದಾರೆ. ಸೊ ಹಾಗಾಗಿ ಅವರಲ್ಲಿರುವಂತಹ ಈ ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನ ರಾಮಲಿಂಗಾರೆಡ್ಡಿ ಅವರಿಗೆ ನೀಡೋದಿಕ್ಕೆ ಕೃಷ್ಣ ಬೈರೇಗೌಡ ಅವರು ಒಪ್ತಾರ? ಅವರ ನಿಲುವು ಏನು? ಇದೀಗ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುತ್ತಪ್ಪ. ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮುತ್ತಪ್ಪ, ನಿನ್ನೆಯಿಂದಲೂ ಕೂಡ ಸಾಕಷ್ಟು ಬೆಳವಣಿಗೆಗಳು ನಡೀತಾ ಇದೆ. ರಾಮಲಿಂಗಾರೆಡ್ಡಿ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ನನಗೆ ಬೆಂಗಳೂರು ನಗರಾಭಿವೃದ್ಧಿ ಬಿಟ್ಟು ಬೇರೆ ಖಾತೆ ಬೇಡ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಹೇಳ್ತಾ ಇರೋದು. ಸೊ ಆದ್ರೆ ಈಗ ಹೈಕಮಾಂಡೇ ಸಾಫ್ಟ್ ಆಯ್ತಾ ಈ ವಿಚಾರದಲ್ಲಿ? ಏನ್ ನಡೀತಾ ಇದೆ?
ಮಧುಕರ್ ರಾಮಲಿಂಗಾರೆಡ್ಡಿ ಅವರ ರಾಜೀನಾಮೆ ಪ್ರಕರಣ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿತ್ತು. ಆದರೆ ಈಗ ಕ್ಲೈಮ್ಯಾಕ್ಸ್ ಅಲ್ಲಿ ಮೇಜರ್ ಟ್ವಿಸ್ಟ್ ಆಗಿದೆ. ಏನಂತಂದ್ರೆ ರಾಮಲಿಂಗಾರೆಡ್ಡಿ ಅವರು ಬೆಂಗಳೂರು ನಗರಾಭಿವೃದ್ಧಿ ಖಾತೆನೇ ಬೇಕು ಅಂತೇಳಿ ಪಟ್ಟನ್ನ ಹಿಡಿದಿದ್ರು. ಈ ಬಗ್ಗೆ 2 ಸುತ್ತಿನ ಮಾತುಕತೆ ಕೂಡ ಆಗಿತ್ತು. ಆದರೆ ಈಗ ಕೃಷ್ಣ ಬೈರೇಗೌಡರನ್ನ ಕರೆದುಬಿಟ್ಟು ಸುರ್ಜೇವಾಲಾ ಅವರು ಪ್ರತ್ಯೇಕವಾಗಿ ಮಾತುಕತೆ ನಡೆಸುವಂತಹ ಕೆಲಸ ಕೂಡ ಮಾಡ್ತಿದ್ದಾರೆ. ಈಗಾಗಲೇ ರಾಮಲಿಂಗಾರೆಡ್ಡಿ ಅವರು ಕೂಡ ಖಾಸಗಿ ಹೋಟೆಲ್ಗೆ ಬಂದಿದ್ದಾರೆ. ಕೃಷ್ಣ ಬೈರೇಗೌಡರು ಕೂಡ ಇದೇ ಒಂದು ಹೋಟೆಲ್ಗೆ ಬಂದಿರುವಂತದ್ದು. ರಾಮಲಿಂಗಾರೆಡ್ಡಿ ಅವ್ರನ್ನ ಬೇರೆ ರೂಮ್ ಅಲ್ಲಿ ಕುಳಿತುಕೊಳ್ಳೋದಕ್ಕೆ ಹೇಳಿದ್ದು. ಕೃಷ್ಣ ಬೈರೇಗೌಡರು ಮತ್ತು ಸುರ್ಜೇವಾಲಾ ಪ್ರತ್ಯೇಕವಾಗಿ ಸಭೆ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಅಂದ್ರೆ ಕೃಷ್ಣ ಬೈರೇಗೌಡರನ್ನೇ ಮನವೊಲಿಸುವಂತಹ ಕೆಲಸಕ್ಕೆ ಏನು ಸುರ್ಜೇವಾಲಾ ಕೂಡ ಮುಂದಾಗಿರುವಂತದ್ದು. ಅಂದ್ರೆ ಖಾತೆಯನ್ನ ಬಿಟ್ಟುಕೊಡಿ, ಅದನ್ನ ಆ ಖಾತೆನ ನಾವು ರಾಮಲಿಂಗಾರೆಡ್ಡಿ ಕೊಡ್ತೀವಿ, ನೀವು ಯಾವ ಖಾತೆಯನ್ನ ಕೇಳ್ತಿರೋ ಆ ಖಾತೆನ ನಿಮಗೆ ವಹಿಸ್ತೀವಿ ಅನ್ನೋ ಒಂದು ಮಾತನ್ನು ಕೂಡ ಸುರ್ಜೇವಾಲಾ ಅವರು ಕೃಷ್ಣ ಬೈರೇಗೌಡರಿಗೆ ಹೇಳುವಂತ ಕೆಲಸ ಕೂಡ ಮಾಡ್ತಿದ್ದಾರೆ. ಅಂದ್ರೆ ಈಗಾಗಲೇ ರಾಮಲಿಂಗಾರೆಡ್ಡಿ ಅವರು ತಮ್ಮ ಪಟ್ಟನ್ನ ಮಾತ್ರ ಸಡಿಲಿಕೆ ಮಾಡೋದ್ರಲ್ಲಿ ಮುಂದಾಗ್ತಾ ಇರಲಿಲ್ಲ. ನನಗೆ ಕೊಟ್ರೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆನೇ ಕೊಡಿ, ಇಲ್ಲದೆ ಹೋದಂತರ ನನಗೆ ಯಾವುದೇ ಸಚಿವ ಸ್ಥಾನನೇ ಬೇಡ ಅಂತ ಹೇಳ್ಬಿಟ್ಟು ಮುಖ್ಯಮಂತ್ರಿಗಳು ಕೂಡ ಹೇಳಿದ್ರು. ಬೆಳಗ್ಗೆ ಜಾವ ಏನು ಸುರ್ಜೇವಾಲಾ ಭೇಟಿಯಾದಾಗ ಸುರ್ಜೇವಾಲಾ ಕೂಡ ಅದನ್ನೇ ಹೇಳಿದ್ರು. ಹೀಗಾಗಿ ಮುಖ್ಯಮಂತ್ರಿಗಳು ಮತ್ತೆ ಸುರ್ಜೇವಾಲಾ ಇಬ್ರು ಭೇಟಿಯಾಗಿ ಚರ್ಚೆಯನ್ನ ಮಾಡಿ ಒಂದು ಸುತ್ತಿನ ಒಂದು ಮನವೊಲಿಸುವ ಕೆಲಸವನ್ನ ಕೃಷ್ಣ ಬೈರೇಗೌಡರನ್ನ ಮಾಡೋಣ, ಅವರು ಒಪ್ಪಿಗೆ ಆದ್ರೆ ಆ ಒಂದು ಖಾತೆಯನ್ನ ಬಿಟ್ಟು ರಾಮಲಿಂಗಾರೆಡ್ಡಿ ಅವರು ಕೊಡುವಂತಹ ಕೆಲಸವನ್ನ ಮಾಡೋಣ ಅಂತ ಹೇಳ್ಬಿಟ್ಟು ಈಗ ಸುರ್ಜೇವಾಲಾ ಅವರು ಕೃಷ್ಣ ಬೈರೇಗೌಡರನ್ನ ಖಾಸಗಿ ಹೋಟೆಲ್ಗೆ ಕರೆಸಿದ್ದು ಕಳೆದ 40 ನಿಮಿಷಗಳಿಂದ ಕೃಷ್ಣ ಬೈರೇಗೌಡರ ಮನವೊಲಿಸುವಂತಹ ಕೆಲಸವನ್ನು ಮಾಡ್ತಿದ್ದಾರೆ. ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನ ಬಿಟ್ಕೊಡಿ ಅನ್ನೋ ಒಂದು ಕೆಲಸಕ್ಕೂ ಕೂಡ ಅವರು ಮುಂದಾಗ್ತಾ ಇರುವಂತದ್ದು. ಈ ಇಬ್ಬರ ಸಭೆಯ ನಂತರದಲ್ಲಿ ಸುರ್ಜೇವಾಲಾ ಮತ್ತೆ ರಾಮಲಿಂಗಾರೆಡ್ಡಿ ಇಬ್ರು ಕೂಡ ಪ್ರತ್ಯೇಕವಾಗಿ ಮಾತುಕತೆಯನ್ನು ನಡೆಸಿ ಈ ಖಾತೆ ಅದಲು ಬದಲು ಮಾಡುವಂತಹ ಸಾಧ್ಯತೆ ಹೆಚ್ಚಾಗಿರುವಂತದ್ದು. ರಾಮಲಿಂಗಾರೆಡ್ಡಿ ಅವರು ಇವತ್ತು ಬೆಳಗಿನ ಜಾವಲು ಕೂಡ ಕೂಲ್ ಆಗಿ ಇದ್ರು. ಸುರ್ಜೇವಾಲಾ ಅವರನ್ನ ಭೇಟಿಯಾದ ನಂತರದಲ್ಲಿ ಅವರ ಹಾವಭಾವ ಕೂಡ ಬದಲಾಯಿತು. ಯಾಕಂದ್ರೆ ಎಲ್ಲೋ ಒಂದು ಕಡೆ ಅವರಿಗೆ ಗ್ರೀನ್ ಸಿಗ್ನಲ್ ಸಿಗುತ್ತೆ ಅನ್ನೋ ಒಂದು ಮುನ್ಸೂಚನೆ ಸಿಕ್ಕಿರುವಂತಹ ಕಾರಣಕ್ಕಾಗಿ ಅವರು ಇದೀಗ ಸುರ್ಜೇವಾಲಾ ಅವರಿಗಾಗಿ ಕಾದು ಕೂತಿರುವಂತದ್ದು. ರಾಮಲಿಂಗಾರೆಡ್ಡಿ ಅವರನ್ನ ಭೇಟಿ ಆಗೋಕ್ಕಿಂತ ಮುಂಚಿತವಾಗಿ ಕೃಷ್ಣ ಬೈರೇಗೌಡರ ಜೊತೆಗೆ ಸುರ್ಜೇವಾಲಾ ಅವರು ಭೇಟಿ ಮಾಡಿ ಮಾತುಕತೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಆ ಮಾತುಕತೆ ನಂತರದಲ್ಲಿ ಸ್ಪಷ್ಟವಾದಂತಹ ಚಿತ್ರಣ ಕೂಡ ಸಿಗುವಂತಹ ಸಾಧ್ಯತೆ ಇದೆ. ಮಧುಕರ್, ಮುಖ್ಯವಾಗಿ ರಾಮಲಿಂಗಾರೆಡ್ಡಿ ಅವರನ್ನ ಬಿಟ್ಟುಕೊಡೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಏನು ತಯಾರಿಲ್ಲ. ಜೊತೆಗೆ ರಾಮಲಿಂಗಾರೆಡ್ಡಿ ಅವರನ್ನ ಬಿಟ್ಟರೆ ಬೆಂಗಳೂರಿನ ರಾಜಕೀಯದಲ್ಲೂ ಕೂಡ ಸಾಕಷ್ಟು ಬದಲಾವಣೆ ಆಗುವಂತಹ ಆತಂಕ ಕೂಡ ಹೈಕಮಾಂಡ್ಗಿದೆ. ಹೀಗಾಗಿ ರಾಮಲಿಂಗಾರೆಡ್ಡಿ ಅವರಿಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ಕೊಡಬೇಕು ಅನ್ನೋ ಒಂದು ತೀರ್ಮಾನಕ್ಕೆ ಐಐಸಿಸಿ ಬಂದಿರೋದು ಕೂಡ ಗೊತ್ತಾಗ್ತಾ ಇದೆ. ಹೀಗಾಗಿ ಇದೀಗ ಕೃಷ್ಣ ಬೈರೇಗೌಡರನ್ನೇ ಮನವೊಲಿಸುವಂತಹ ಕೆಲಸವನ್ನ ಮಾಡುವಂತಹಕ್ಕೆ ಈಗ ಸುರ್ಜೇವಾಲಾ ಕೂಡ ಮುಂದಾಗಿದ್ದಾರೆ. ಇನ್ನೇನು ಕೆಲವೇ ಹೊತ್ತಲ್ಲಿ ಈ ಒಂದು ಖಾತೆ ಅದಲು ಬದಲು ಆಗುವಂತಹ ಸಾಧ್ಯತೆ ಇದೆ. ರಾಮಲಿಂಗಾರೆಡ್ಡಿ ಅವರು ತಮ್ಮ ಕೊಟ್ಟಿರುವಂತಹ ಏನು ರಾಜೀನಾಮೆ ಏನಿದೆ ಅದನ್ನು ವಾಪಸ್ ಪಡೆದುಕೊಳ್ಳುವಂತಹ ಸಾಧ್ಯತೆ ಇರುವಂತದ್ದು. ಮಧುಕರ್, ಅಂದ್ರೆ ಈಗ ಕೃಷ್ಣ ಬೈರೇಗೌಡ ಅವರನ್ನ ಕನ್ವಿನ್ಸ್ ಮಾಡಿದ್ರೆ ಮಾತ್ರವೇ ಸಾಕಾಗತ್ತೆ. ಯಾಕಂತಂದ್ರೆ ಅವರ ಫಸ್ಟ್ ಪ್ರಿಫರೆನ್ಸ್ ಇದ್ದಿದ್ದು ಕಂದಾಯ ಇಲಾಖೆ ಈಗ ಪರಮೇಶ್ವರ್ ಅವರ ಬಳಿ ಇದೆ. ಸೊ ಇದೆಲ್ಲವೂ ಕೂಡ ಕ್ಲಾಶ್ ಆಗಲ್ವ ಹೇಗೆ ಅಂತ? ಮಧುಕರ್, ನಮಗೆ ಸುವರ್ಣ ನ್ಯೂಸ್ ಜೊತೆ ಮಾತನಾಡುವಂತಹ ಸಂದರ್ಭದಲ್ಲಿ ಕೃಷ್ಣ ಬೈರೇಗೌಡರು ನನಗೆ ಕಂದಾಯ ಖಾತೆನೇ ಬೇಕು ಅಂತ ಹೇಳಿದ್ರು. ಆದರೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆಗೆ ಸಿಕ್ಕ ಮೇಲೆ ಯಾರು ಕೂಡ ಕಂದಾಯ ಇಲಾಖೆಗೆ ಹೋಗೋಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಖಾತೆ ಅಂತಂದ್ರೆ ಅದು ಒಂಥರ ಮುಖ್ಯಮಂತ್ರಿಗಳ ಖಾತೆ ಇದ್ದಂಗೆ. ಈ ಖಾತೆನ ಬಿಟ್ಕೊಡೋದಕ್ಕೆ ಕೂಡ ಯಾರು ಕೂಡ ಒಪ್ಪೋದಿಲ್ಲ. ಹೀಗಾಗಿ ಕೃಷ್ಣ ಬೈರೇಗೌಡರಿಗೆ ನನ್ನ ಅಂದಾಜಿನ ಮಟ್ಟಿಗೆ ಈ ಒಂದು ರಾಮಲಿಂಗಾರೆಡ್ಡಿ ಅವರಿಗೆ ಏನು ಖಾತೆ ಕೊಟ್ಟಿದ್ರು ಆ ಖಾತೆಯನ್ನೇ ಏನು ಕೃಷ್ಣ ಬೈರೇಗೌಡರು ಕೊಟ್ಟು ಅದ್ರ ಜೊತೆಗೆ ಅಡಿಷನಲ್ ಆಗಿ ಮತ್ತೊಂದು ಖಾತೆ ಕೊಡುವಂತಹ ಸಾಧ್ಯತೆ ಹೆಚ್ಚಾಗಿರುವಂಥದ್ದು. ಸದ್ಯಕ್ಕೆ ಎಲ್ಲಾ ಸಾಧಕ ಬಾಧಕಗಳ ಬಗ್ಗೆ ಕೂಡ ಸುರ್ಜೇವಾಲಾ ಮತ್ತೆ ಕೃಷ್ಣ ಬೈರೇಗೌಡರು ಇಬ್ಬರು ಪ್ರತ್ಯೇಕವಾಗಿ ಸಭೆಯನ್ನ ಮಾಡ್ತಾ ಇದ್ದಾರೆ. ಆ ಒಂದು ಸಭೆಯಲ್ಲಿ ಕೃಷ್ಣ ಬೈರೇಗೌಡರು ಕೂಡ ಸಾಕಷ್ಟು ಆಫರ್ಗಳನ್ನು ಕೂಡ ಕೊಟ್ಟಿರುವಂಥದ್ದು. ನಿಮಗೆ ಯಾವ ಖಾತೆ ಬೇಕು ಆ ಖಾತೆಯನ್ನು ನೀವು ತೆಗೆದುಕೊಳ್ಳಿ ಅಂತ ಹೇಳಿದೆ. ಆದ್ರೆ ಈಗಾಗಲೇ ಕಂದಾಯ ಖಾತೆಯನ್ನ DCM ಪರಮೇಶ್ವರ್ ಅವರಿಗೆ ಕೊಟ್ಟಿರುವಂತಹ ಕಾರಣಕ್ಕಾಗಿ DCM ಅವ್ರ ಕಡೆಯಿಂದ ಕಂದಾಯ ಖಾತೆಯನ್ನು ತೆಗೆದುಬಿಟ್ಟು ಕೃಷ್ಣ ಬೈರೇಗೌಡರಿಗೆ ಕೊಡೋಕೆ ಸಾಧ್ಯ ಇಲ್ಲ. ಹೀಗಾಗಿ ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ಒಂದು ದೊಡ್ಡ ತಲ್ಲೇವಾಗಿ ಇದು ಮಾರ್ಪಾಡಾಗಿರುವಂತದ್ದು. ಒಂದು ಖಾತೆಯನ್ನು ಅದಲು ಬದಲು ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಕಾಂಗ್ರೆಸ್ನ ನಾಯಕರು ಅಥವಾ ಸಚಿವ ಆಕಾಂಕ್ಷಿಗಳು ಎಲ್ಲರೂ ಕೂಡ ಮತ್ತೆ ಅದಲು ಬದಲು ಕೇಳುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ಅವರಿಗೂ ಕೂಡ ಮನದಟ್ಟಾಗಿದ್ದು. ಹೀಗಾಗಿ ಈ ಪ್ರಕರಣವನ್ನ ಅತ್ಯಂತ ಸೂಕ್ಷ್ಮವಾಗಿ ಏನು ಗಮನಿಸುವ ಮೂಲಕ ಸೂಕ್ಷ್ಮವಾಗಿ ಅದನ್ನ ಬಗೆಹರಿಸೋದಕ್ಕೆ ಈಗ ಕಾಂಗ್ರೆಸ್ ಹೈಕಮಾಂಡ್ ಮುಂದಾಗಿದೆ. ಕೃಷ್ಣ ಬೈರೇಗೌಡರ ಜೊತೆಗೆ ಕಳೆದ 40 ನಿಮಿಷಗಳಿಂದ ಸುರ್ಜೇವಾಲಾ ಅವರು ಪ್ರತ್ಯೇಕವಾದಂತಹ ಸಭೆಯನ್ನು ನಡೆಸ್ತಾ ಇದ್ದಾರೆ. ಆ ಸಭೆಯ ನಂತರದಲ್ಲಿ ಕೃಷ್ಣ ಬೈರೇಗೌಡರು ಏನಾದರೂ ಸಂಧಾನಕ್ಕೆ ಒಪ್ಪಿಗೆ ಕೊಟ್ಟಿದ್ದೆ ಆದ್ರೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ರಾಮಲಿಂಗಾರೆಡ್ಡಿ ಅವರಿಗೆ ಹಸ್ತಾಂತರ ಆಗುತ್ತೆ. ಕೃಷ್ಣ ಬೈರೇಗೌಡರಿಗೆ ಯಾವ ಖಾತೆ ಕೊಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿರುವಂತದ್ದು. ಮಧುಕರ್, ಓಕೆ, ಧನ್ಯವಾದ ಮುತ್ತಪ್ಪ ಡೀಟೇಲ್ಸ್ಗೆ. ಇನ್ನು ಬೆಂಗಳೂರಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಚಿವ ರಾಮಲಿಂಗಾರೆಡ್ಡಿ ಅವರ ಜೊತೆಗೆ ನಾನು ಮಾತಾಡಿದ್ದೀನಿ,
ಯಾವ ಕಾರಣಕ್ಕೂ ರಾಜೀನಾಮೆಯನ್ನ ಅಂಗೀಕಾರ ಮಾಡೋದಿಲ್ಲ ಅನ್ನುವಂತಹ ಮಾತನ್ನ ಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ರಾಜೀನಾಮೆ ಪತ್ರ ರಾಮಲಿಂಗಾರೆಡ್ಡಿ ವಾಟ್ಸ್ಆಪ್ ಮಾಡಿದ್ದಾರೆ, ಆದ್ರೆ ಅದನ್ನ ಅಂಗೀಕಾರ ಮಾಡಲ್ಲ ಅನ್ನೋದನ್ನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ನಿನ್ನೆ ಕೂಡ ಅಷ್ಟೇ ರಾತ್ರಿ ಸುಮಾರು 2.5 ಗಂಟೆಗಳ ಕಾಲ ಡಿಕೆ ಶಿವಕುಮಾರ್ ಅವರು ರಾಮಲಿಂಗಾರೆಡ್ಡಿ ಅವರನ್ನ ಭೇಟಿಯಾಗಿ ಅವರ ಮನವೊಲಿಸುವಂತ ಪ್ರಯತ್ನವನ್ನ ಮಾಡಿದ್ರು. ನಿನ್ನೆ ಇಡೀ ದಿನ ರಾಮಲಿಂಗಾರೆಡ್ಡಿ ಅವರು ಯಾರ ಸಂಪರ್ಕ ಕೂಡ ಸಿಕ್ಕಿರಲಿಲ್ಲ. ರಾತ್ರಿ ಬಂದ ಬಳಿಕ ಸುಮಾರು 2.5 ಗಂಟೆಗಳ ಕಾಲ ಅವರನ್ನು ಕನ್ವಿನ್ಸ್ ಮಾಡುವಂತ ಪ್ರಯತ್ನ ಆಗಿತ್ತು. ಅದಾದ ನಂತರ ಬೆಳಿಗ್ಗೆ ಕೂಡ ಸಾಕಷ್ಟು ಪ್ರಯತ್ನಗಳು ನಡೆದಿದೆ. ಸೊ ಈ ಒಂದು ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರು ರಾಮಲಿಂಗಾರೆಡ್ಡಿ ಅವರ ರಾಜೀನಾಮೆಯನ್ನ ಅಂಗೀಕಾರ ಮಾಡೋದಿಲ್ಲ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ರಾಮಲಿಂಗಾರೆಡ್ಡಿ ಅವರು ರೆಸಿಗ್ನೇಷನ್ ನನಗೆ ವಾಟ್ಸಪ್ಪಲ್ಲಿ ಕಳಿಸಿರ್ಬೋದು, ನಾನು ರಾತ್ರಿ ಎಲ್ಲ ಮಾಡಿದ್ದೀನಿ. ಯಾವ ಕಾರಣಕ್ಕೂ ನಾವು ರೆಸಿಗ್ನೇಷನ್ ಅಕ್ಸೆಪ್ಟ್ ಮಾಡೋದಿಲ್ಲ. ಅವ್ರ ಹತ್ರ ಮಾತಾಡಿದ್ದೀನಿ, ಎಲ್ಲರ ಮಾತಾಡಿದ್ದೀನಿ. ನಾವೇನು ಬೇಕೋ ನಾವು ಇಂಟರ್ನಲ್ ಸಾರ್ಟ್ ಔಟ್ ಮಾಡ್ತೀವಿ. ಎಲ್ಲರನ್ನೂ ಭೇಟಿ ಮಾಡಿದ್ದೀನಿ, ನಿಮ್ಮನ್ನು ಭೇಟಿ ಮಾಡಿದ್ದೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.